ಆರ್ಥಿಕ ವರ್ಷದ ಆರಂಭವೇ ಜನಸಾಮಾನ್ಯರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೊಸ ಭರವಸೆಗಳ ದಿನ ಅಂತ ಅಂದ್ಕೊಂಡಿದ್ದ ಜನರಿಗೆ ಸರ್ಕಾರದಿಂದ ಸಿಕ್ಕಿದ್ದು ಬೆಲೆ ಏರಿಕೆಯ ಬರೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಇನ್ನಷ್ಟು ದುಬಾರಿಯಾಗಿದ್ರೆ ಟೋಲ್, ನೀರಿನ ಬಿಲ್ ಕೂಡ ಹೆಚ್ಚಳವಾಗಿದೆ. ಇದರ ಜೊತೆಗೆ ಆಟೋ LPG ದರವು ದುಬಾರಿಯಾಗಿದ್ದು ಇದೇನಾ ಅಚ್ಚೇ ದಿನ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೊಸ ಆರ್ಥಿಕ ವರ್ಷ ಆರಂಭವಾದರೂ ರಾಜಧಾನಿಯಲ್ಲಿ ಆಟೋ ಚಾಲಕರ ಸಮಸ್ಯೆಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ನಗರದಲ್ಲಿರೋ ಆಟೋ LPG ಬಂಕ್ಗಳ ಮುಂದೆ ಬೆಳಗ್ಗೆಯಿಂದಲೇ ಆಟೋ ಚಾಲಕರು LPGಗಾಗಿ ಕ್ಯೂ ನಿಂತಿದ್ದಾರೆ. ಇನ್ನು ರಾಜಾಜಿನಗರದ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋ LPG ಸ್ಟಾಕ್ ಇದ್ರೂ ಸಹ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಕ್ಕೆ ನೂರಾರು ಆಟೋ ಚಾಲಕರು ತೀವ್ರ ಆಕ್ರೋಶ ಹೊರಹಾಕಿದ್ರು. 5 ಗಂಟೆನಿಂದ ಬಂದು ಕಾಯ್ತಾ ಇದ್ದೀವಿ. ಇವಾಗ ನೋ ಸ್ಟಾಕ್ ಅಂದ್ರು. ಇವಾಗ ಇಷ್ಟ ಆಗಿದೆ. ಗ್ಯಾಸ್ ಇಲ್ಲ ಏನು ಮಾಡೋದು ನಾವು? ಎಲ್ಲಿ ಹೋಗೋಣ ಹೇಳಿ? ಎಷ್ಟು ಗಂಟೆಯಿಂದ ಬಂದ್ರಿ ಸರ್? 5 ಗಂಟೆಗೆ ಬಂದಿದ್ದೀವಿ ನಾವು. 5 ಗಂಟೆಗೆ ಬಂದರೆ ಇವಾಗ ನೋ ಸ್ಟಾಕು, ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಲ್ಲಿ ಹೋಗೋಣ ನಾವೆಲ್ಲ? ಆಟೋ ಸಿಲಿಂಡರ್ ಕಿರಿಕ್ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ದರವನ್ನ ಬರೋಬ್ಬರಿ ₹115 ಏರಿಕೆ ಮಾಡಲಾಗಿದೆ. ಕಳೆದ ಕೇವಲ 1 ತಿಂಗಳ ಅವಧಿಯಲ್ಲೇ ಬರೋಬ್ಬರಿ ₹250 ಹೆಚ್ಚಳ ಮಾಡುವ ಮೂಲಕ ಹೋಟೆಲ್ ಮಾಲೀಕರಿಗೆ ಆಯಿಲ್ ಕಂಪನಿಗಳು ದೊಡ್ಡ ಹೊಡೆತವನ್ನ ನೀಡಿವೆ. ಇದರಿಂದ ಹೋಟೆಲ್ ತಿಂಡಿ ತಿನಿಸುಗಳ ದರದಲ್ಲೂ ಏರಿಕೆಯಾಗುವ ಭೀತಿ ಎದುರಾಗಿದೆ. ಇದರ ಜೊತೆಗೆ ಜಲಮಂಡಳಿ ನೀರಿನ ದರವನ್ನ ₹3 ಹೆಚ್ಚಳ ಮಾಡುವ ಮೂಲಕ ಬೆಂಗಳೂರಿನ ಜನರ ಜೇಬಿಗೆ ಕತ್ತರಿ ಹಾಕೋ ಕೆಲಸವನ್ನ ಮಾಡಿದೆ. ಮಾರ್ಚ್ ತಿಂಗಳಲ್ಲಿ ₹145 ಹೆಚ್ಚಿಗೆ ಮಾಡುವುದರ ಜೊತೆಗೆ ಇಂದು ಏಪ್ರಿಲ್ 1ರಂದೇ ₹202 ಕಮರ್ಷಿಯಲ್ ಗ್ಯಾಸ್ ಹೆಚ್ಚಿಗೆ ಮಾಡಿರುತ್ತಾರೆ. ಇದಲ್ಲದೆ ನಮಗೆ ಕೊಡುತ್ತಿದ್ದಂಥ ₹150 ಡಿಸ್ಕೌಂಟ್ ಅನ್ನು ಹಿಂಪಡೆಯುವುದರಿಂದ ಮೊತ್ತ ನಮಗೆ ಒಂದು ತಿಂಗಳಿನಲ್ಲಿ ₹497 ಗ್ಯಾಸಿಗೆ ಹೆಚ್ಚ ಕೊಡಬೇಕಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಹೊಸ ಆರ್ಥಿಕ ವರ್ಷ ಜನಸಾಮಾನ್ಯರ ಬದುಕಿನಲ್ಲಿ ಹೊಸ ಹುರುಪು ತರುವ ಬದಲು ಶ್ರಮಿಕ ವರ್ಗ ಹಾಗೂ ಸಾಮಾನ್ಯ ಜನರಿಗೆ ಬೆಲೆ ಏರಿಕೆಯ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.